ಆ ಕಾರ್ನರಲ್ಲಿ ನೋಡಿ ರಾವಣ ವಿಗ್ರಹನ ನೋಡ್ಬೋದು. ತುಂಬ ಎತ್ತರವಾದ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ರಾವಣನಿಗೆ 10 ತಲೆಗಳು 20 ಕೈಗಳಿದೆ. ಅವನು ಅಷ್ಟನ್ನು ಬಳಸ್ಕೊಂಡ್ಬಿಟ್ಟು ಕೈಲಾಸನ ಎತ್ತಿ ಹಿಡಿದೇನೆ. ಆ ಕೈಲಾಸ ಬೆಟ್ಟದ ಮೇಲ್ಭಾಗದಲ್ಲಿ ಶಿವಪಾರ್ವತಿ, ವಿಷ್ಣು, ಲಕ್ಷ್ಮಿ, ಪಕ್ಕದಲ್ಲಿ ಬ್ರಹ್ಮ ಸರಸ್ವತಿ ವಿಗ್ರಹಗಳನ್ನು ಕೆತ್ತನೆ ಮಾಡಿದೆ. ರಾವಣ ಬರೀ ರಾಕ್ಷಸ ಮಾತ್ರ ಆಗಿರಲಿಲ್ಲ, ಅವನು ಶಿವನ ಪರಮ ಭಕ್ತ ಆಗಿದ್ದ, ಮಹಾಶಿವ ಭಕ್ತ. ತನ್ನ ತಾಯಿಗೋಸ್ಕರ ಆತ್ಮಲಿಂಗ ಪಡೆಯಲಿಕ್ಕೆ ಹೋಗಿ ಕೈಲಾಸನ ಎತ್ತಿ ಶಿವನಿಂದ ಆತ್ಮಲಿಂಗ ಪಡ್ಕೊಂಡಿದ್ದಾನೆ. ನೀವಲ್ಲಿ ಗಮನಿಸ್ಬೋದು, ಅವನ ಕೈಲಿ ಆತ್ಮಲಿಂಗ ಇದೆ ನೋಡಿ. ಅದನ್ನು ತಾಯಿಗೆ ಮುಟ್ಸಲಿಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಗಣೇಶ ಅಡ್ಡ ಬಂದು ಪುನಃ ಆತ್ಮನ ಭೂಸ್ಪರ್ಶ ಮಾಡ್ತಾರೆ. ಇವತ್ತು ಗೋಕರ್ಣದ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಕೈಲಾಸನ ಎತ್ತಿಗೆ ಶಿವನಿಗೆ ಕೋಪ ಬಂದು ರಾವಣನಿಗೆ ಇದ್ದಂಥ ಅತಿಯಾದ ಜಂಬನ ಕಮ್ಮಿ ಮಾಡೋ ಉದ್ದೇಶ ಇಟ್ಕೊಂಡು ಮೇಲ್ಗಡೆ ಕಾಲಿಂದ ಬೆಟ್ಟನ ಸ್ವಲ್ಪ ಪ್ರೆಸ್ ಮಾಡಿದ್ದಾನೆ. ಆ ತೂಕ ಜಾಸ್ತಿ ಆದಾಗ ರಾವಣ 2 ಕಾಲುಗಳನ್ನು ಕೆತ್ತನೆ ಮಾಡಿದೆ ನೋಡಿ. 2